ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 31ನೇ ವಚನ. ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಪ್ರತಿಯೊಬ್ಬ ವ್ಯಕ್ತಿಯ ಅವಶ್ಯಕತೆಗಳು, ಊಟ, ತಿಂಡಿ, ಬಟ್ಟೆಗಳು, ಇವುಗಳ ಬಗ್ಗೆ ಕೂಡ ಚಿಂತೆ ಇಲ್ಲದಿದ್ದರೆ ಹೇಗೆ ಎಂದು ಪ್ರಶ್ನಿಸಬಹುದು ನೀವು. ಆದರೆ ಅಕ್ಷರಾನುಸಾರವಾಗಿ ಅಲ್ಲ ಪ್ರಿಯರೇ. ಆತ್ಮ ಸಂಬಂಧವಾದ ಜೀವಿತಗಳಲ್ಲಿ ನಾವು ದೇವರ ರಾಜ್ಯಕ್ಕಾಗಿ, ಆತನ ನೀತಿಗಾಗಿಯೂ ತವಕ ಪಡಬೇಕು. ಅಂದರೆ ಪರಲೋಕ ಸಂಬಂಧವಾದ ವಿಷಯಗಳಿಗೋಸ್ಕರ, ಪರಲೋಕ ಸಂಬಂಧವಾದ ಕಾರ್ಯಗಳಿಗೋಸ್ಕರ ನೀನು ತವಕಪಟ್ಟು ಆಸಕ್ತಿ ತೋರಿಸುವುದಾದರೆ ಈ ಲೋಕದ ಅವಶ್ಯಕತೆಗಳೆಲ್ಲವನ್ನು ಕರ್ತನು ತಾನೇ ತಕ್ಕ ಸಮಯದಲ್ಲಿ ತನ್ನಿಷ್ಟದಂತೆ ಪೂರೈಸಿ ನಿನಗೆ ಬೇಕಾದ ಎಲ್ಲ ಸಹಾಯವನ್ನು ನೀಡುವರು. ನಿನ್ನ ಚಿಂತೆ ಏನು? ಊಟ ಮಾಡಬೇಕೆಂದ? ನೀನು ಹುಟ್ಟಿದಂದಿನಿಂದ ಈ ದಿನದವರೆಗೂ ಕರ್ತನು ಹೇಗೆ ಪೋಷಿಸಿದರು ಒಂದು ಸಾರಿ ಆಲೋಚಿಸಿ ನೋಡು. ತನ್ನ ಪ್ರಜೆಗಳಿಗೋಸ್ಕರ ಅಂದು ಮನ್ನಾದಿಂದ ಪೋಷಿಸಿದ ದೇವರು ಇಂದು ನಿನಗೆ ಅನ್ನವನ್ನು ಕೊಡುವುದಿಲ್ಲವೋ? ನಿನ್ನ ದರಿದ್ರತೆಯನ್ನು ಕರ್ತನು ಖಂಡಿತ ತೊಲಗಿಸುವರು. ಅಂದು ಬಂಡೆಯಿಂದ ನೀರನ್ನು ಬರಮಾಡಿದ ದೇವರು ನಿನ್ನ ದಾಹವನ್ನು ತೀರಿಸುವುದಿಲ್ಲವೋ? ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದ ದೇವರು ನಿನ್ನನ್ನು ಹಾಗೆಯೇ ಬಿಡುವುದಿಲ್ಲವಲ್ಲ. ಪ್ರಿಯ ಸಹೋದರ ಸಹೋದರಿ, ಯಾವುದಕ್ಕೂ ನೀನು ಚಿಂತಿಸುವ ಅವಶ್ಯಕತೆ ಇಲ್ಲ. ನಿನ್ನ ಚಿಂತೆ, ಭಾರ ಎಲ್ಲ ಕರ್ತನ ಮೇಲೆ ಹಾಕಿ ಕರ್ತನ ರಾಜ್ಯಕ್ಕಾಗಿ ನೀನು ತವಕ ಪಡುವುದಾದರೆ ಖಂಡಿತ ಇಹಪರ ಸಂಬಂಧವಾದ ಎಲ್ಲ ಆಶೀರ್ವಾದಗಳಿಂದ ನಿಮ್ಮನ್ನು ತುಂಬಿಸುವರು. ಪ್ರೀತಿ ಸ್ವರೂಪನಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ನಾವು ಈ ಲೋಕದಲ್ಲಿ ಯಾವುದಕ್ಕೋಸ್ಕರವೂ ಅಲ್ಪವಾದ ಕಾರ್ಯಗಳಿಗೋಸ್ಕರ ನಾವು ಚಿಂತಿಸದೆ ನಿನ್ನ ರಾಜ್ಯಕ್ಕಾಗಿ ನಾವು ಏನು ಮಾಡಬೇಕು ಎಂಬುವಂಥ ಚಿಂತೆಯಿಂದ ನಮ್ಮ ಮನಸ್ಸುಗಳನ್ನು ತುಂಬಿಸಿ ನಿನ್ನ ರಾಜ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಬೇಕೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.